200 ರೂಪಾಯಿ. ಹೇ ದೇವ ಬೀರಲಿಂಗೇಶ್ವರ, ಅಡಿಗಡಿಗೂ ನಿನ್ನನ್ನು ನೆನೆಸಿದರು ಬೆನ್ನು ಬಿಡದೆ ಕಾಡ್ತೇನಪ್ಪ. ಜಗದಲ್ಲಿ ಹೆಣ್ಣೆ ಜಗದ ಕಣ್ಣೀರೆಂದು ಸಾರಿ ಸಾರಿ ಹೇಳಿದರು. ಆ ಹೆಣ್ಣಿನ ಬಾಳು ಎಂದು ಸಿಹಿ ತಿಂದು ಬಿಸಾಕಿದ ಕಬ್ಬಿನ ಸಿಪ್ಪೆ ಅಂತ ಐತೇ ದೇವ. ಈ ಬಡ ಒಳ್ಳೆ 2 ಎಕರೆ ಜಮೀನು ಹೋದರೂ ಇನ್ನೂ ಸಾಲದ ಬಾಧೆ ಬೆನ್ನತ್ತಿ ಕಾಡ್ತಾ ಇದೆಯಪ್ಪ. ಒಂದೆಡೆ ತಂದೆ ಮಾಡಿ ಹೋದ ತಪ್ಪು ಒಂದು ಕಡೆ ಆದರೆ ತಾಳಿ ಇಲ್ಲದೆ ತಂಗಿ ಮಾಡಿರುವ ತಪ್ಪು ಮತ್ತೊಂದಾಗಿ ಹೋಯಿತಪ್ಪ. ಊರು ಮುಂದಿನ 2 ಎಕರೆ ಜಮೀನು ಹೋದರು ಇನ್ನು ಅನ್ನೋದು ಕೊರತೆ ಆಗಿದೆಯಪ್ಪ. ಹೇ ದೇವ, ನಾಳೆ ನನ್ನ ತಮ್ಮ ಬಂದು ಅಲ್ಲ ಆಸ್ತಿ ಎಲ್ಲ ಎಂದು ಕೇಳಿದರೆ ಏನೆಂದು ಹೇಳಲಿ ಗುರುವೇ? ಹೇ ದೇವ, ಇದೆಲ್ಲವನ್ನು ನೋಡುವುದಕ್ಕಿಂತ ಮುಂಚೆ ನನ್ನೇ ತೆಗೆದುಕೊಳ್ಳಬಾರದೇನೋ ದೇವಾ? ನಾನಿನ್ನು 25,000 ರೂಪಾಯಿಗಳನ್ನು ಗಳಿಸಿ ನನ್ನ ತಂಗಿಯ ವರದಕ್ಷಿಣೆಗಾಗಿ ಕೊಟ್ಟು ಅವಳನ್ನು ಗಂಡನ ಮನೆಗೆ ಕಳುಹಿಸಬೇಕಲ್ಲವೇ? ಈಗ ನನಗುಳಿದಿರುವುದು ಒಂದೇ ಭಿಕ್ಷೆ ಬೇಡುವುದು. ನನ್ನೂರ ದೈವವೇ, ನೀವಾದರೂ ನನ್ನ ಈ ಕರುಣಾಜನಕ ಸ್ಥಿತಿಯನ್ನು ಕಂಡು 10-20ರಂತೆ ದಾನ ಮಾಡಿ ನನ್ನ ತಂಗಿಗಾಗಿ ಕೊಟ್ಟ ಮಾತನ್ನು ಉಳಿಸಿಕೊಡ್ರಪ್ಪ. ಆಸೆ
ಬಯಸಿದರೆ ಕಾಸನ್ನು ನೀನೆ ಸುರಿಯೇ. ಓ ನನ್ನ ದೈವವೇ, 20,000 ರೂಪಾಯಿಗಳು ಕೂಡಿತು. ಇನ್ನೂ ಹಣದ ಕೊರತೆಯಾಗಿದೆ. ಇನ್ನೂ 5,000 ಹಣವನ್ನು ಹೇಗಾದರೂ ಮಾಡಿ ಹೊಂದಿಸಿಕೊಂಡು ಬರುತ್ತೇನೆ. ಶಬಾಷ್ ಬಸವಂತ, ಶಬಾಷ್. ಬಾರೋ ಇಲ್ಲಿ ಬಾ. ಯಾಕೋ ಸಂಜಯ ಈ ರೀತಿ ಭಿಕ್ಷಬೇಡಿ. ಈ ಊರಾಗ ಯಾರ ಮರ್ಯಾದೆ ಹಾಳು ಮಾಡಕ್ಕಂತ ಮಾಡಿದ್ದೀಪ? ಯಾರು ಮರ್ಯಾದೆ ಯಾಕಪ್ಪ ಹಾಳು ಮಾಡ್ಲಿ? ಹೋಗಿರುವ ಮರ್ಯಾದೆಯನ್ನು ಉಳಿಸಿಕೊಳ್ಳಾಕ ಕೆಲಸ ಮಾಡಕತ್ತೀನಪ್ಪ. ನಾಚಿ ಕೆಟ್ಟವನೇ ನೀನಪ್ಪ. ಇಂಥ ಅನ್ನ ಅಂತಂದ್ರೆ ಈ ಊರಾಗ ಮರ್ಯಾದೆ ಸಹಿತಿಲ್ಲ. ನಿನ್ನ ತಮ್ಮ ನಾಡಿಗೆ ಸೂರ್ಯನಂದು ಇದ್ದು ಈ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ಲ ನನಗೆ. ಏನು ಸಂಜಯ್, ಇವನು ನಿನಗೆ ಅನ್ನವಲ್ಲವೇನು? ನನಗೂ ಇವನಿಗೂ ಯಾವ ಸಂಬಂಧನೂ ಇಲ್ಲ. ಹಿಂದೆ ನನ್ನ ತಂದೆ ನಮ್ಮ ಮನೆಗೆ ಕೆಲಸಕ್ಕೆ ತಂದ ಆಳ ಮಗನಿವನು. ಹಾಳು ಮಗ. ಹೌದಪ್ಪ, ಹೌದು. ನೀನ್ ಹೇಳ್ತಾ ಇರೋದು ಮಾತು ನಿಜವಪ್ಪ. ಕೈ ತುತ್ತಿಟ್ಟವರ ಆಸರೆಯಾಗಿ ನೀನ್ ಈ ರೀತಿ ಹೇಳ್ತಾ ಇರೋದು ನಿಜವಪ್ಪ. ಇದು ಕಲಿಯುಗ. ಇಲ್ಲಿ ಕಲಿಕೆಯ ಸಿರಿ ಹಿಡಿದು ಬೆಳೆಯುವಂತ ನಿನ್ನಂತವರೆಲ್ಲ ಹೇಳುತ್ತಿರೋ ಮಾತು. ಸ್ವಂತ ಅಣ್ಣನಿಗೆ ಆಳು ಮಗನೆಂದು ನೀನು ಹೇಳಬೇಕಾದರೆ ನೀನು ನನ್ನ ತಂದೆಯ ಸೂಳೆ ಮಗ. ಸ್ವಲ್ಪ ಯಾರ ಹಿರಿಯರು ಬಂದು ಹೇಳ್ರಿ. ನಿನ್ನ ಹಾಗೆ ಜೀವಂತವಾಗಿ ಕೈ ಬಿಟ್ಟರೆ ನನಗೆ ನೀನೇ ವೈದ್ಯ. ಲೇ ಜಾನ, ಈಗಲೇ ಮಾಡ್ರ ಖಂಡಿತ. ಅದಕ್ಕಂತ ಎತ್ತು ತಂದ ಈ ಬಡವ ನನ್ನ. ಏನು ಬಸವಂತ, ಇವನಪ್ಪ ಕೊಲೆಗಡೆ ತಮ್ಮ ಕಟ್ಕೊಂಡು ಯಾರಿಗೂ ಏನು ಬೇಕಾದ್ರೂ ಮಾಡಿದ? ನಿನಗೆ ಪ್ರಾಣ ಬೇಕು ಇಲ್ಲ ಮಾನ ಬೇಕು? ನನಗೆ ನನ್ನ ಪ್ರಮಾಣವೇ ಮುಖ್ಯ. ಮಾನ ಬೇಕಿದ್ರೆ ಏಕೆ ಮಾಡಿದ ಭಿಕ್ಷೆ? ಭಿಕ್ಷೆ ಬೇಡುವುದರಲ್ಲೂ ಮೋಕ್ಷ ಇದೆಯೋ ನಾಲಾಯಕ? ಇಂಥ ಬಂಡರ ಬೆನ್ನು ಹತ್ತಿ ನಿತ್ಯ ಎತ್ತಿ ಹಾಕುವ ಕೂಳನ್ನು ತಿನ್ನುವ ನಿನ್ನಂತವನಿಗೇನು ಗೊತ್ತು ಇದರ ಬೆಲೆ? ಸಂಜಯ್, ಸಮಯ ಕಳೆದಿಲ್ಲ. ಇವನು ಸಾಕು ಮಿತಿ ಮೀರಿತು. ಬಿದ್ದ ಹಣವನ್ನ ಆಯ್ದುಕೋ. ಇವನಿಗೆ ಮಸನ ದಾರಿ ನಾ ತೋರಿಸಿ. ಆಯ್ತಿನ್ನ ನಿಮಗೆ ಹಬ್ಬ ನರಸಿಂಹ ಬರ್ಲಿ ಬರ್ಲಿ ಬರ್ಲಿ.